ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಸುರಿ ಆ್ಯಂಡ್ ಬ್ರೈಟ್ ಅರ್ತ್ ಗಾಡ್ ಗ್ರೇಸ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ವಿಷಯ ಏನು ಅಂದರೆ ಹ್ಯಾಪಿನೆಸ್, ಸಂತೋಷ. ನಾವು ಜೀವನದಲ್ಲಿ ಹ್ಯಾಪಿನೆಸ್ಗೋಸ್ಕರ ಕೆಲಸ ಮಾಡ್ತೀವಿ, ಹ್ಯಾಪಿನೆಸ್ಗೋಸ್ಕರ ಕಷ್ಟಪಡ್ತೀವಿ, ಹ್ಯಾಪಿನೆಸ್ಗೋಸ್ಕರನೇ ಜೀವನ ಪರ್ಯಂತ ಹುಡ್ಕಾಡ್ತೀವಿ. ಆದರೂ ನಮಗೆ ಬೇಕಾಗಿರೋ ಹ್ಯಾಪಿನೆಸ್ ಸಿಗಲ್ಲ. ಮಕ್ಕಳಾಗಿದ್ದಾಗ ಅಪ್ಪ ಅಮ್ಮನ ಹತ್ರ ಹ್ಯಾಪಿನೆಸ್ ಸಿಗುತ್ತೆ, ದೊಡ್ಡವರಾದಮೇಲೆ ಫ್ರೆಂಡ್ಸ್ ಹತ್ರ ಹ್ಯಾಪಿನೆಸ್ ಸಿಗುತ್ತೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹ್ಯಾಪಿನೆಸ್ನ ಹುಡುಕ್ತಾ ಹೋಗ್ತೀವಿ. ಕೊನೆಗೆ ಎಲ್ಲ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಮಗೆ ನಾವು ಹ್ಯಾಪಿನೆಸ್ ಕಂಡುಕೊಳ್ಳಲಿಲ್ಲ, ನಮ್ಮ ಹತ್ರನೇ ನಮ್ಮ ಹ್ಯಾಪಿನೆಸ್ ಇರುತ್ತೆ ಅಂತ ನಮ್ಗೆ ಗೊತ್ತಾಗಿರಲ್ಲ. ನಮ್ಮ ಹತ್ರನೇ ನಮ್ಮ ಹ್ಯಾಪಿನೆಸ್ ಇರುತ್ತೆ, ಆದರೆ ನಾವು ಹ್ಯಾಪಿನೆಸ್ಗೋಸ್ಕರ ಅವರಿಂದ ಸಿಗುತ್ತೆ, ಇವರಿಂದ ಸಿಗುತ್ತೆ, ಇನ್ನೊಬ್ಬರಿಂದ ಸಿಗುತ್ತೆ ಅಂತ ಹುಡ್ಕಾಡಿ ಕೊನೆಗೆ ವಯಸ್ಸಾದ ಮೇಲೆ ಗೊತ್ತಾಗುತ್ತೆ ನನ್ನ ಖುಷಿ ಪಡಿಸೋರು ಬೇರೆ ಯಾರಿಂದನೂ ನನಗೆ ಬೇಕಾಗಿರೋ ರೀತಿಲಿ ನನ್ನ ಖುಷಿ ಪಡ್ಸೋಕ್ಕಾಗಲ್ಲ. ಸೊ ನಮ್ಮಿಂದನೇ ನಾವು ಖುಷಿ ಪಡಬೇಕು. ಅದು ಹೇಗೆ ಅಂದರೆ ಏನು ಮಾಡ್ತೀವಿ ಅಂದರೆ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಒಬ್ಬರು ಸಿಗ್ತಾರೆ, ನನ್ನ ಖುಷಿ ಪಡಿಸೋರು ಒಬ್ಬರು ಬರ್ತಾರೆ ಅಂತ ಜೀವನದಲ್ಲಿ ಕಾಯ್ತಾ ಎಲ್ಲ ಸಮಯವನ್ನು ಕಾಯೋದ್ರಲ್ಲೇ ನಾವು ವ್ಯರ್ಥ ಮಾಡ್ತಾ ಹೋಗ್ತೀವಿ. ಹೀಗೆ ಅವ್ರ ಹತ್ರ ಖುಷಿ ಸಿಗುತ್ತೆ, ಇವ್ರ ಹತ್ರ ಖುಷಿ ಸಿಗುತ್ತೆ ಅಂತ ನಾವು ತುಂಬಾ ಹುಡುಕಿ ಕೊನೆಗೆ ನಮಗೆ ಇಟ್ಕೊಂಡಿದ್ದ ಕನಸೆಲ್ಲ ಕಳೆದೋದ್ಮೇಲೆ ನಮಗೆ ಗೊತ್ತಾಗುತ್ತೆ. ಎಲ್ಲವೂ ಕಳೆದೋದ್ಮೇಲೆ ಗೊತ್ತಾಗುತ್ತೆ ಹ್ಯಾಪಿನೆಸ್ ಅನ್ನೋದು ನನ್ನ ಹತ್ರನೇ ಇದೆ, ನನ್ನಿಂದಲೇ ನನ್ನ ಖುಷಿಯಾಗಿ ಇಡಲಿಕ್ಕೆ ಆಗೋದು. ನನಗೆ ಏನು ಬೇಕು ಏನು ಬೇಡ ಅಂತ ನನಗಿಂತ ಇನ್ನೊಬ್ಬರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯನಾ? ನನಗೆ ಏನು ಆಸೆ ಇತ್ತು, ಏನು ಕನಸಿತ್ತು, ಅದನ್ನ ನಾನು ಪೂರ್ತಿ ಮಾಡ್ತಾ ಹೋದರೆ ತನ್ನಿಂದ ತಾನೇ ಖುಷಿ ಸಿಗ್ತಾ ಹೋಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡಿರಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟೋ ವರ್ಷಗಳು ತಗೊಳ್ತೀವಿ. ಎಲ್ಲನೂ ಕಳ್ಕೊಂಡ್ಮೇಲೆ ವಯಸ್ಸಾದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾರಿಂದಲೂ ನಮ್ಮನ್ನ ಖುಷಿಯಾಗಿಡೋಕ್ಕಾಗಲ್ಲ. ನಮ್ಮನ್ನ ನಾವೇ ಖುಷಿಯಾಗಿಡಬೇಕು. ನಮಗೇನು ಬೇಕು ಅಂತ ನಮ್ಗೆ ಗೊತ್ತಿದೆ, ಏನು ಇಷ್ಟ ಇಲ್ಲ ಅಂತ ನಮ್ಗೆ ಗೊತ್ತಿದೆ, ನಮಗೆ ಏನಾದರೆ ಹರ್ಟ್ ಆಗುತ್ತೆ, ಏನು ಮಾಡಿದರೆ ನೋವಾಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಸೊ ಅದರಿಂದೆಲ್ಲ ಅವಾಯ್ಡ್ ಮಾಡಿ ನಮ್ಮನ್ನ ನಾವು ಖುಷಿಯಾಗಿ ನೋಡ್ಕೋಬೋದು. ನಮಗೆ ಚಿಕ್ಕ ವಯಸ್ಸಿಂದ ಏನೋ ಒಂದು ಆಸೆ ಇರುತ್ತೆ, ಏನೋ ಒಂದು ಕನಸಿರುತ್ತೆ, ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ. ಅದನ್ನೆಲ್ಲ ಬದಿಗಿಟ್ಟು ಬೇರೆಯವರಿಂದ ಅವರು ನಮ್ಮನ್ನ ಖುಷಿಯಾಗಿ ಇಟ್ಕೋತಾರೆ, ಇವರು ಖುಷಿಯಾಗಿ ಇಟ್ಕೋತಾರೆ, ಮದುವೆ ಆದಮೇಲೆ ಗಂಡನ ಖುಷಿಯಾಗಿ ಇಟ್ಕೋತಾನೆ, ಮಕ್ಕಳಾದಮೇಲೆ ಮಕ್ಕಳಿಂದ ಖುಷಿ ಸಿಗುತ್ತೆ, ಇಲ್ಲ ಮದುವೆಗಿಂತ ಮುಂಚೆ ಯಾರನ್ನೋ ಇಷ್ಟಪಟ್ಟವರು ನಮ್ಮನ್ನ ಖುಷಿಯಾಗಿ ಇಡ್ತಾರೆ ಅಂಥೇಳಿ ಎಲ್ಲ ಅವರು ಇವ್ರ ಮೇಲೆ ಹಾಕಿ ನಾವು ಸುಮ್ಮನೆ ಖುಷಿ ಸಿಗುತ್ತೆ ಅಂದ್ಕೊಂಡು ನಮ್ಮ ಜೀವನನೇ ಕಳೆದೋಗಿರುತ್ತೆ. ಕೊನೆಗೆ ವಯಸ್ಸಾದಾಗ ನಮ್ಗೆ ಗೊತ್ತಾಗುತ್ತೆ ನನಗೆ ಎಷ್ಟೋ ಆಸೆಗಳಿತ್ತು, ಎಷ್ಟೋ ಕನಸಿತ್ತು, ಅದನ್ನ ನಾನು ಪೂರ್ತಿ ಮಾಡಲಿಲ್ಲಲ್ಲ. ನನಗೇನು ಬೇಕು ಅಂತ ನಾನು ನೋಡ್ಕೊಂಡಿದ್ರೆ ನಾನು ಇವತ್ತು ಖುಷಿಯಾಗಿ ಇರ್ತಿದ್ದೆ ಅಂತ. ಆವಾಗ ಯೋಚನೆ ಮಾಡೋಕ್ಕಿಂತ ಇವಾಗಲೇ ಯೋಚನೆ ಮಾಡಿ. ಯಾರಿಂದಲೂ ನಮ್ಮನ್ನ ಖುಷಿಯಾಗಿ ಇಡಲಿಕ್ಕಾಗಲ್ಲ, ನಮ್ಮನ್ನ ನಾವೇ ಖುಷಿಯಾಗಿ ಇಡಲಿಕ್ಕಾಗೋದು. ನಮಗೇನು ಬೇಕು ಏನು ಬೇಡ ಅಂತ ನಮಗಿಂತ ಇನ್ನೊಬ್ಬರು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಸಣ್ಣ ಆಸೆ ಏನಿರುತ್ತೆ, ನಮಗೆ ಒಂದು ಆಸೆ ಇರುತ್ತೆ. ಕೆಲವೊಬ್ಬರಿಗೆ ಒಂದು ಸೀರೆನೇ ಉಡ್ತಾ ಇರ್ತಾರೆ, ಅವರಿಗೆ ಚೂಡಿದಾರ ಆಗಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಯಾರೋ ಹೇಳ್ತಾರೆ, ಯಾರೋ ಅಪ್ರೋಚ್ ಮಾಡ್ತಾರೆ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಿಮಗೇನು ಖುಷಿ ಇದೆಯೋ ಅದನ್ನ ನೀವು ಹಾಕ್ಕೊಳ್ಳಿ. ನೋಡೋರು ನೋಡ್ತಾರೆ, ನಗಾಡ್ತಾರೆ, ಆದರೆ ನಿಮಗೆ ಅದು ಕಂಫರ್ಟಬಲಾಗಿ ಹಾಕೋಬೇಕು ಅಂತ ಆಸೆ ಇದ್ದರೆ ಅದನ್ನ ಹಾಕಿ. ಅದರಿಂದ ನಿಮಗೆ ಖುಷಿ ಸಿಗುತ್ತೆ ಅಂದರೆ ಅದನ್ನ ಹಾಕಿ ನೀವು ಕನ್ನಡಿ ಮುಂದೆ ನಿಂತು ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನನಗೆ ಇದು ಸೂಟ್ ಆಗುತ್ತಾ ಅಂತ. ಸೂಟ್ ಆದರೆ ಹಾಕ್ಕೊಳ್ಳಿ. ನಿಮ್ಮ ಆಸೆ, ನಿಮ್ಮ ಕನಸು ನಿಮ್ಮ ಕೈಯಲ್ಲಿದೆ, ನಿಮ್ಮನ್ನ ಖುಷಿ ಪಡಿಸೋದು ನಿಮ್ಮ ಕೈಲಿದೆ, ಬೇರೆ ಯಾರೂ ಖುಷಿ ಪಡಿಸಲ್ಲ. ನಿಮ್ಮನ್ನ ಏನು ಮಾಡಿ ನೋವು ಪಡಿಸ್ಬೋದು ಅಂತಲೇ ನೋಡ್ತಾ ಇರ್ತಾರೆ ಜನಗಳು. ನಾವು ಚಿಕ್ಕ ಆಸೆನ, ನಮ್ಮ ಕನಸನ್ನ, ಸಣ್ಣ ವಿಷಯನ ನಾವು ಕಂಪ್ಲೀಟ್ ಮಾಡ್ತಾ ಹೋದರೆ ನಮಗೆ ನಮ್ಮ ಮೇಲೆ ಪ್ರೌಡ್ ಫೀಲ್ ಬರ್ತಾ ಹೋಗುತ್ತೆ. ನಮ್ಮ ಮೇಲೆ ನಮಗೆ ಪ್ರೌಡ್ ಫೀಲ್ ಬರ್ತಾ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ.
ಅದೇ ಮೇಯ್ನಾಗಿ ಬೇಕಾಗಿರೋದು. ನಾವು ಇನ್ನೊಬ್ಬರ ಮೇಲೆ ಯಾವತ್ತೂ ಡಿಪೆಂಡಾಗಿ ಇರಬಾರ್ದು. ಇನ್ನೊಬ್ಬರಿಂದ ಖುಷಿ ಸಿಗುತ್ತೆ ಅಂತ ಯಾವತ್ತೂ ಅಂದ್ಕೋಬಾರ್ದು. ನಮಗೇನು ಬೇಕು, ನಮ್ಮನ್ನು ನಾವು ಹೇಗೆ ಇಟ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಮಗೆ ನಾವೇ ಕಂಡುಕೊಂಡು ನಾವೇ ನಮ್ಮನ್ನು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಏನೂ ಇಲ್ಲ, ಒಂದು ಸಣ್ಣ ವಿಷಯ ಸಾಕು ಖುಷಿಯಾಗಿರಲಿಕ್ಕೆ. ಒಂದು 5 ನಿಮಿಷ ಒಂದು ಪಕ್ಷಿ ಹಾರೋದನ್ನ ನೋಡ್ಕೊಂಡು ಖುಷಿ ಪಡ್ಬೋದು. ಅದರಿಂದ ಎಷ್ಟೋ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ. ಇಲ್ಲ ಬೀಚ್ ಹತ್ರ ಹೋಗಿ ಆ ಬೀಚ್ ನೀರು ನೋಡಿಕೊಂಡು ನಾವು ಕೂತರೂ ನಮ್ಮ ಮನಸ್ಸಿಗೆ ಹಗುರ ಅನಿಸುತ್ತೆ. ಗಿಡ ಮರಗಳನ್ನ ನೋಡ್ಕೊಂಡು 5 ನಿಮಿಷ ಕೂತರೂ ನಮಗೆ ಏನೊಂದು ಖುಷಿ ಸಿಗುತ್ತೆ. ಸಣ್ಣ ಸಣ್ಣ ವಿಷಯದಲ್ಲಿ ಇದೆ ದೊಡ್ಡ ದೊಡ್ಡ ಖುಷಿ. ನಮಗೇನೋ ಒಂದು ದೊಡ್ಡ ವಿಷಯ ಮಾಡಿ ಸಾಧಿಸ್ಬೇಕು ಅಂತ ಇಲ್ಲ. ಒಂದು ವೇಳೆ ನಿಮ್ಮದು ಯಂಗ್ನೆಸ್, ನಿಮ್ಮದು ವಯಸ್ಸು ಎಲ್ಲ ಕಳೆದೋಗಿದೆ, ಈಗ ನನಗೆ ವಯಸ್ಸಾಗಿದೆ ಅಂತ ಹೇಳೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹಾಗೆ ಅಂದ್ಕೋಬೇಡಿ. ನಿಮಗೆ ವಯಸ್ಸಾಗಲಿಲ್ಲ, ವಯಸ್ಸಾಗಿರ್ಬೋದು, ನಿಮ್ಗೆ 60 ವರ್ಷ ಆಗಿದ್ರು 65 ವರ್ಷ ಆಗಿರ್ಬೋದು. ಆದರೆ ನೀವು ನಾಳೆ ಸಾಯೋ ತನಕ ಬದುಕ್ತಿರಲ್ಲ, ಆ ಬದುಕೋ ಟೈಮಲ್ಲಿ ನಿಮ್ಗೇನು ಆಸೆ ಇದೆಯೋ ಅದನ್ನ ನೀವು ಪೂರ್ಣಗೊಳಿಸಿ. ಏನೂ ಇರಲ್ಲ. ಈಗಿನ ವಯಸ್ಸಾದವ್ರಿಗೆ ಒಂದು ಚೂಡಿ ಹಾಕಬೇಕು ಅಂತ ಆಸೆ ಇರುತ್ತೆ. ಆದರೆ ಅವರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅಂತಲೇ ಇರ್ತಾರೆ. ಅದನ್ನ ಹಾಕಿ ನಿಮ್ಮನ್ನ ನೀವು ಖುಷಿಪಡಿಸಿ, ನೀವು ಧೈರ್ಯವಾಗಿರಿ. ನಿಮಗೆ ಕಂಫರ್ಟಬಲ್ ಅನಿಸಿದರೆ ನೀವು ಹೊರಗಡೆ ಹೋಗಿ ಬನ್ನಿ. ನಿಮಗೆ ಏನು ತಿನ್ನಬೇಕು ಅನಿಸಿದರೆ ಅದನ್ನ ನೀವು ತಿನ್ನಿ. ನಿಮ್ಗೆ ಖುಷಿ ಆಗುತ್ತೆ, ಖುಷಿಯಾಗಿರಿ. ಯಾವತ್ತೂ ನಂದು ಅದು ಕಳೆದೋಯ್ತು, ಇದು ಯಾರ್ದು ಕಳೆದೋಗಲ್ಲ. ಹಾಗಿದ್ರೆ ಹೆಂಗಿರೋರ್ದೇ ಎಷ್ಟೋ ಏಜ್ ಕಳೆದೋಯ್ತು ಅಂತ ಹೇಳ್ಬೋದು. ವಯಸ್ಸಾದವ್ರಿಗೆ ಏನೂ ನೋಡಲಿಕ್ಕಿಲ್ಲ, ಯಾರನ್ನೂ ನೋಡೋಕ್ಕಿಲ್ಲ. ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನಿಮ್ಮನ್ನ ನೋಡಿ ಸ್ಟ್ರಾಂಗ್ ಆಗಿರಿ. ಯಾವಾಗಲೂ ಫ್ರೂಟ್ಸ್ ತಿನ್ನಿ, ನೀರು ಕುಡೀರಿ, ತರಕಾರಿಗಳು ತಿನ್ನಿ. ಆಮೇಲೆ ನೀವು ಹೊರ್ಗಡೆ ಸ್ವಲ್ಪ ವಾಕಿಂಗ್ ಮಾಡಿ. ಎಲ್ಲದರಲ್ಲೂ ನಿಮಗೆ ಖುಷಿ ಸಿಗುತ್ತಾ ಹೋಗುತ್ತೆ. ನಿಮಗೆ ನಡಿಲಿಕ್ಕೆ ಆಗಿಲ್ಲ ಅಂದರೆ ಯಾರ್ದಾದ್ರೂ ಸಹಾಯ ಪಡೆದಾದರೂ ನೀವು ನಿಮ್ಮ ಖುಷಿ ಏನಿದೆಯೋ ಅದನ್ನ ನೀವು ಈಡೇರ್ಸಕ್ಕೆ ನೋಡಿ. ಇಲ್ಲಿ ಯಾರು ಎಲ್ಲಿ ತನಕ ಜೀವನ ಮಾಡಬೇಕು, ಎಲ್ಲಿ ತನಕ ಅದಕ್ಕೆ ಒಂದು ಏಜ್ ಲಿಮಿಟ್ ಅನ್ನೋದಿಲ್ಲ. ನಿಮ್ಮ ಉಸಿರು ನಿಂತೋಗುವವರೆಗೂ ನೀವು ಜೀವನ ಮಾಡ್ತಾ ಇರ್ತೀರ. ಅಷ್ಟು ಉಸಿರು ನಿಲ್ಲೋ ತನಕನೂ ನಿಮ್ಗೆ ಟೈಮ್ ಇದೆ. ನಿಮ್ಗೇನು ಬೇಕೋ ಅದನ್ನ ಮಾಡಲಿಕ್ಕೆ ಟ್ರೈ ಮಾಡಿ. ಎಲ್ಲ ನೀವು ಅಂದ್ಕೊಂಡಂಗೆ ಖುಷಿಯಾಗಿ ಹ್ಯಾಪಿಯಾಗಿ ಇರ್ಬೋದು. ನಿಮಗೆ ಏನು ಮಾಡಲಿಕ್ಕೆ ಆಸೆ ಇತ್ತು, ನಿಮ್ಮನ್ನ ಹೇಗೆ ಇಟ್ಕೋಬೇಕು ಅಂದ್ಕೊಂಡಿದ್ದೀರಾ, ಆ ಥರ ನೀವು ಪ್ರಿಪೇರ್ ಆಗಿ. ನಿಮ್ಗೇನು ಬೇಕೋ ಅದನ್ನ ನೀವು ಮಾಡ್ತಾ ಬನ್ನಿ. ಕೊನೆ ಗಳಿಗೆಲ್ಲಾದರೂ ನಿಮಗೋಸ್ಕರ ನೀವು ಜೀವಿಸಿ. ಎಲ್ಲ ಖುಷಿ ಸಂತೋಷ ನಿಮ್ಮೊಳಗೆ ಅಡಗಿದೆ. ಅದನ್ನ ನಾವು ಅಲ್ಲಿಂದ ಸಿಗುತ್ತೆ ಇಲ್ಲಿಂದ ಸಿಗುತ್ತೆ ಅಂದರೆ ಖುಷಿ ಸಿಗಲ್ಲ. ನಮ್ಮ ಒಳಗಿಂದನೇ ನಮಗೆ ಖುಷಿ ಸಿಗಬೇಕು. ನಮ್ಮ ಒಳಗಿಂದನೇ ಖುಷಿ ಸಿಗಬೇಕು ಅಂದರೆ ನಾವು ನಮ್ಮನ್ನ ಏನಾಗಬೇಕು, ಏನು ಬೇಕು, ಒಂದು ಸಣ್ಣ ಸಣ್ಣ ಆಸೆನ ಈಡೇರಿಸ್ತಾ ಬಂದ್ರೇ ನಮಗೆ ಖುಷಿ, ಕಾನ್ಫಿಡೆನ್ಸ್ ತಾನಾಗೇ ಬರುತ್ತೆ. ಇದು ಹೆಂಗಿರೋರ್ಗೂ ಹೇಳ್ತಾ ಇದ್ದೀನಿ. ಯಾರಿಂದಲೂ ಖುಷಿ ನಮಗೆ ಸಿಗಲ್ಲ. ಹೆಂಗಿದ್ದಾಗ ನಾವು ಅನ್ಕೋತೀವಿ ನನಗೆ ನನ್ನ ಫ್ರೆಂಡನ್ನು ನೋಡಿದ್ರೆ ಖುಷಿ ಸಿಗುತ್ತೆ, ನನಗೆ ಯಾರೋ ಇಷ್ಟಪಡೋರು ನನ್ನ ಹೊಗಳಿದ್ರೆ ಖುಷಿ ಸಿಗುತ್ತೆ ಅಂತ. ಅದೆಲ್ಲ ಕ್ಷಣಿಕ ಮಾತ್ರ. ಕೊನೆಯವರೆಗೂ ನಿಮ್ಮ ಜೊತೆ ಇರೋದು ನೀವು ಮಾತ್ರ, ಬೇರೆ ಯಾರೂ ನಿಮ್ಮ ಜೊತೆ ಬರಲ್ಲ. ಬರಬೇಕಾದ್ರೂ ಒಬ್ಬರೇ ಬಂದಿದ್ದೀರಾ, ಹೋಗ್ಬೇಕಾದ್ರೂ ಒಬ್ಬರೇ ಹೋಗ್ತೀರಾ. ನಾಳೆ ನೀವು ಹೋದ್ಮೇಲೆ ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಅಂದ್ಕೊಂಡ್ರೆ ಏನೂ ಪ್ರಯೋಜನ ಬರಲ್ಲ. ಈಗ ಇದ್ದಾಗಲೇ ನಿಮಗೆ ಏನು ಖುಷಿ ಇದೆಯೋ ಅದನ್ನ ಮಾಡ್ತಾ ಹೋಗಿ. ಎಲ್ಲರೂ ಹ್ಯಾಪಿಯಾಗಿ ಇರಲಿಕ್ಕೆ ಟ್ರೈ ಮಾಡಿ. ಅವರು ನೋಡ್ಕೋತಾರೆ ಇವರು ನೋಡ್ಕೋತಾರೆ ಅನ್ನೋದು ಯಾವುದೂ ನಡೆಯಲ್ಲ. ನಮ್ಮನ್ನ ನಾವು ನೋಡ್ಕೋಬೇಕು. ನಮ್ಮನ್ನ ನಾವು ಎಷ್ಟು ನೋಡ್ಕೋತೀವೋ, ಎಷ್ಟು ಚೆಂದ ಇರ್ತೀವೋ ಅಷ್ಟು ದಿನ ನಾವು ಬದುಕ್ತೀವಿ. ಸೊ ನಮ್ಮನ್ನ ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ನಾವು ಇನ್ನೊಬ್ರನ್ನೂ ನೋಡ್ಕೊಳ್ಳೋಕ್ಕಾಗೋದು. ನೀವು ಖುಷಿಯಾಗಿ ಹ್ಯಾಪಿಯಾಗಿದ್ದರೆ ನಿಮ್ಮ ಜೊತೆಗಿರೋರು ನಿಮ್ಮನ್ನ ನೋಡಿ ಅವರು ಖುಷಿಯಾಗಿರ್ತಾರೆ. ಇನ್ನು ಯಂಗ್ ಏಜ್ ಅವರೆಲ್ಲಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಬೇರೆಯವರಿಂದ ನಮ್ಮನ್ನು ಖುಷಿಯಾಗಿ ಇಟ್ಕೊಳ್ಳೋಕ್ಕಾಗುತ್ತೆ ಅನ್ನೋದನ್ನ ಫಸ್ಟ್ ಬಿಟ್ಬಿಡಿ. ಅದಂತೂ ಆಗೋದೇ ಇಲ್ಲ. ನಮ್ಮಿಂದನೇ ನಾವು ನಿಮಗೇನು ಬೇಕೋ, ನಿಮಗೇನು ಆಸೆನೋ ಅದನ್ನ ನೀವು ಮಾಡಿದರೆ ನೀವು ಹುಟ್ಟಿದ್ದಕ್ಕೂ ಆತ್ಮತೃಪ್ತಿಯಾಗಿ ನೀವು ಸಾಯ್ಬೋದು. ನಮ್ಮನ್ನ ನಾವು ಅರ್ಥ ಮಾಡಿಕೊಂಡ್ರೆ ಬೇರೆಯವ್ರನ್ನ ನಾವು ಅರ್ಥ ಮಾಡಿಸೋ ಅಗತ್ಯನೇ ನಮಗೆ ಬೀಳಲ್ಲ. ಚಿಕ್ಕ ಚಿಕ್ಕ ಆಸೆ ಕನಸನ್ನು ಈಡೇರಿಸಿದರೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಅಂದ್ಕೋಬೋದು.
ಸೊ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಬಟರ್ಫ್ಲೈಸ್. ಬಾಯ್ ಬಾಯ್.